ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಬಿಡುಗಡೆ ಆಗಿದೆ, ಕೆಲವೊಂದಿಷ್ಟು ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ಹೇಳಿ ವಿಡಿಯೋಗಳನ್ನ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಜಮಾ ಶುರುವಾಗಿದೆಯಾ? ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 22ನೇ ಕಂತು ಈಗಾಗಲೇ ಮೊದಲ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿತ್ತು. ಅದು ಅಕ್ಟೋಬರ್ 3 ಮತ್ತೆ 4ನೇ ತಾರೀಕು. ಎರಡನೇ ಹಂತದ ಹಣ ಬಿಡುಗಡೆ ಒಂದಿಷ್ಟು ಜನರಿಗಾದ್ರೂ ಶುರುವಾಗಿದೆಯಾ ಇಲ್ವಾ? ಈ ಎಲ್ಲಾ ವಿಷಯಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತೇ ಇದೆ, ಪ್ರತಿ ತಿಂಗಳು ಏನಾಗ್ತಾ ಇತ್ತು, 1ನೇ ತಾರೀಕು, 2ನೇ ತಾರೀಕು ಅಥವಾ 5ನೇ ತಾರೀಕು, 6ನೇ ತಾರೀಕು, ಮ್ಯಾಕ್ಸ್ ಟು ಮ್ಯಾಕ್ಸ್ 10ನೇ ತಾರೀಕು ಒಳಗಡೆನೆ ಪ್ರತಿ ತಿಂಗಳು ಪೆನ್ಷನ್ ಹಣ ಜಮಾ ಆಗ್ಬಿಡ್ತಾ ಇತ್ತು. ಓಕೆನಾ? ಬಟ್ ಆದ್ರೆ ಈ ತಿಂಗಳು ಅಕ್ಟೋಬರ್ 14ನೇ ತಾರೀಕು ಆದ್ರೂ ಸಹ ಇದುವರೆಗೂ ಸಹ ಅಕ್ಟೋಬರ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದ್ರೆ ಈ ಕ್ಷಣದವರೆಗೂ ಸಹ ಇವತ್ತೇನು ಅಕ್ಟೋಬರ್ 14ನೇ ತಾರೀಕು ಈ ಕ್ಷಣದವರೆಗೂ ಸಹ ಇನ್ನೂ ಪೆನ್ಷನ್ ಹಣ ಬಿಡುಗಡೆ ಆಗಿಲ್ಲ. ಈ ರೀತಿ ಕೆಲವೊಂದು ವಿಡಿಯೋಗಳನ್ನ ನೋಡಿ ನೀವು ಬ್ಯಾಂಕಿಗೆ ಹೋಗಿ ನಮಗೇನಾದ್ರೂ ಪೆನ್ಷನ್ ಹಣ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು, ಬರೋದು, ಪ್ರತಿದಿನ ಹೋಗೋದು, ಚೆಕ್ ಮಾಡೋದು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ. ಇದುವರೆಗೂ ಸಹ ಯಾವುದೇ ಫಲಾನುಭವಿಗಳಿಗೂ ಪೆನ್ಷನ್ ಹಣದ ಯಾವುದೇ ಜಿಲ್ಲೆಗೂ ಸಹ ಕರ್ನಾಟಕದಾದ್ಯಂತ ಯಾವುದೇ ಜಿಲ್ಲೆಗೂ ಸಹ ಇದುವರೆಗೂ ಪೆನ್ಷನ್ ಹಣ ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಜಮಾ ಆಗಿಲ್ಲ. ಓಕೆನಾ? ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಿದ್ದೇನೆ. ಯಾವಾಗ ಜಮಾ ಆಗುತ್ತೆ? ಆಲ್ರೆಡಿ ಈಗ ಅಕ್ಟೋಬರ್ 15ನೇ ತಾರೀಕು ಬಂದೇ ಬಿಡ್ತು. ಇದುವರೆಗೂ ಸಹ ಯಾಕೆ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಯಾವಾಗ ಬಿಡುಗಡೆ ಮಾಡ್ತಾರೆ ಇಂಥ ದಿನಾಂಕ ಅಂತ ಎಲ್ಲೂ ಕೂಡ ನಿಗದಿಪಡಿಸಿಲ್ಲ. ಖಂಡಿತವಾಗ್ಲೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಡಿಲೇ ಆಗ್ತಿದೆ ಅಂತ ಏನಾದ್ರೂ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೀನಿ. ಬಟ್ ಆದ್ರೆ ಈಗಿರುವಂತಹ ಅಪ್ಡೇಟ್ ಪ್ರಕಾರ ಶೀಘ್ರದಲ್ಲೇ, ಅಂದ್ರೆ ಈಗೊಂದು 4-5 ದಿನದಲ್ಲೇ ಅಂತೂ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಕಾದ್ ನೋಡೋಣ. ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೂ ಸಹ ಜನ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3-4 ತಿಂಗಳಿಂದ ಹಣ ಬಿಡುಗಡೆ ಆಗದೇ ಇದ್ರೂ ಸಹ ಇವಾಗ ಹಣ ಅಟ್ಲೀಸ್ಟ್ 22ನೇ ಕಂತು ಇವಾಗಾದ್ರೂ ಬಿಡುಗಡೆ ಆಯ್ತಲ್ಲ ಅಂತ ಖುಷಿ ಪಡುವಂತ ಹೊತ್ತಿನಲ್ಲೇ ಅಕ್ಟೋಬರ್ 3ನೇ ತಾರೀಕು ಮತ್ತೆ 4ನೇ ತಾರೀಕು 2 ದಿನ ಜಮಾ ಆಗಿದ್ದನ್ನ ಹೊರತುಪಡಿಸಿ ಅದಾದ ನಂತರ ಮತ್ತೆ 2ನೇ ಹಂತದ ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಅದು ಸಹ ಆದಷ್ಟು ಶೀಘ್ರದಲ್ಲೇ ಹಣ ಸರ್ಕಾರ ಬಿಡುಗಡೆ ಮಾಡಬೇಕು. ಯಾವುದೇ ಫೇಕ್ ನ್ಯೂಸ್ಗಳಿಗೆ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ನಿಜವಾದ ಮಾಹಿತಿ ಯಾರು ಕೊಡ್ತಾರೆ ಅಂತವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಏನೇ ಅಪ್ಡೇಟ್ಗಳು ಸರ್ಕಾರದಿಂದ ಹೊಸ ಹೊಸ ಅಪ್ಡೇಟ್ಗಳು ಬಂದ್ರು ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾನೆ ಇರ್ತೀವಿ. ಗೃಹಲಕ್ಷ್ಮಿ ಹಣ ಆಗ್ಲಿ, ಪೆನ್ಷನ್ ಹಣ ಆಗ್ಲಿ ಜಮಾ ಶುರುವಾಗಿಲ್ಲ. ಶುರುವಾದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀವಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.